ಬೆಳಗ್ಗೆನೆ ಮಸ್ತಾಗಿ ಜಡಿ ಬೀಳ್ತಾ ಇತ್ತು. ನಾನ್ ನಮ್ಮಪ್ಪನ ಕರ್ಕೊಂಡು ಸೀದಾ ಹೋಗಿದ್ದು ರೈಲ್ವೆ ಸ್ಟೇಷನ್ಗೆ. ನಮ್ಮಪ್ಪ ನನ್ಗೆ ಬಾಯ್ ಮಾಡಿ ಹೇಳಿದ ತಕ್ಷಣ ನಾನ್ ಸೀದಾ ಒಳಗಡೆ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟ್ ತಗೊಂಡು ಮೇಲ್ಗಡೆ ಸೀದಾ ಬಂದೆ. ತುಮಕೂರಲ್ಲಿ ಈ ವಿಡಿಯೋನ ಯಾರಾದ್ರೂ ನೋಡ್ತಾ ಇದ್ರೆ ನಿಮ್ ಏರಿಯಾ ಹೆಸರನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಸೊ ಅಲ್ಲಿಂದ ನಾನು ಕೆಳಗಡೆ ಬಂದು ಪ್ಲಾಟ್ಫಾರ್ಮ್ 3 ಅಲ್ಲಿ ಕೂತ್ಕೊಂಡಿದ್ದೆ. ಅದೇ ಟೈಮಿಗೆ ನಮ್ಮ ಚಾಲುಕ್ಯ ಎಕ್ಸ್ಪ್ರೆಸ್ ಕೂಡ ಬಂತು ಬೆಳಗ್ಗೆ 7:20ಕ್ಕೆ. ಇವತ್ತು ನನಗೆ ಲೊಕೇಶನ್ ಕೊಟ್ಟಿರೋದು ಟಿಪ್ಟೂರ್ಗೆ. ಸೊ ಫೈನಲ್ ಆಗಿ ಟ್ರಾವೆಲ್ ಮಾಡ್ಕೊಂಡು ಸೀದಾ ಬಂದು ಇಳಿದಿದ್ದು ಟಿಪ್ಟೂರ್ ರೈಲ್ವೆ ಸ್ಟೇಷನ್ ಅಲ್ಲಿ. ರೈಲ್ವೆ ಸ್ಟೇಷನ್ ಇಂದ ಹತ್ರ ಇರುವಂತಹ ನಮ್ಮ ಬೆಸ್ಕಾಂ ಕೌಂಟ್ರಿಗೆ ಬಂದು ಲಾಗಿನ್ ಅಲ್ಲ ಅದಾದ್ಮೇಲೆ ತಿಂಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ. ಕೌಂಟರ್ ಇಂದ ಸೀದಾ ನಾನು ವಾಕ್ ಬಂದೆ. ಈ ಮಸೀದಿ ಪಕ್ಕದಲ್ಲಿ ಇರುವಂತಹ ಬಿಸ್ಮಿಲ್ಲಾ ಹೋಟೆಲ್ ಅಲ್ಲಿ ಟಿಫನ್ಗೆ 2 ಚಪಾತಿ ತಿನ್ಕೊಂಡು ಕೌಂಟ್ರಿಗೆ ಹೋಗಿದ್ದೆ. ಮಧ್ಯಾಹ್ನ ಊಟ ಟೈಮಲ್ಲಿ ಹಂಗೆ ನಮಾಜಿಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಈ ಮಸೀದಿಗೆ ಬಂದೆ. ಸೊ ನಮ್ಮ ಮಸೀದಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ವಜು ಅಂತ ಮಾಡ್ಕೊಂತೀವಿ ನಾವು ಕೈಕಾಲು ತೊಳ್ಕೊಂಡು. ಅದನ್ನ ಮಾಡ್ಕೊಂಡು ಒಳಗಡೆ ಹೋಗಿ ನಮಾಜಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅದೇ ಬಿಸ್ಮಿಲ್ಲಾ ಹೋಟ್ಲಿಗೆ ಹೋಗ್ಬಿಟ್ಟು ಕುಷ್ಕ ಜೊತೆ ಸುಖಾನು ತಿನ್ಕೊಂಡು ಒಂದ್ ಬಾಟ್ರ್ ನೀರ್ ತಗೊಂಡು ಸೀದಾ ಕೌಂಟ್ರಿಗೆ ಬಂದೆ. ಕೌಂಟ್ರಿಗೆ ಬಂದು ಮಸ್ತಾಗಿ ಡ್ಯೂಟಿ ಕೂಡ ಮಾಡ್ಕೊಂಡು ಕೂತಿದ್ದೆ. ಅದೇ ಟೈಮಲ್ಲಿ ಫ್ರೀ ಇದ್ದಾಗ ಸುಮ್ಮನೆ ಆರಾಮಾಗಿ ಕೂತಿದ್ದೆ. ಅದಾದ್ಮೇಲೆ ಡ್ಯೂಟಿ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ನೋಡ್ತೀನಿ ನೈಟಾಗಿ ಜಡಿ ಬೀಳ್ತಾ ಇದ್ದು. ಅದೇ ಟೈಮಿಗೆ ನನ್ನ ಡ್ಯೂಟಿ ಕೂಡ ಮುಗೀತು. ಅಲ್ಲಿಂದ ಸೀದಾ ನಾನು ಹೊರಟ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬಂದೆ. ಅಲ್ಲಿಂದ ರೈಲ್ವೆ ಸ್ಟೇಷನ್ ಒಳಗಡೆ ಬಂದು ಟಿಕೆಟ್ ತಗೊಳ್ಳೋಷ್ಟರಲ್ಲಿ ಮಸ್ತಾಗಿ ಮಳೆ ಬಂತು. ಟಿಪ್ಟೂರಿಗೆ ಟಾಟಾ ಹೇಳ್ಬಿಟ್ಟು ಸೀದಾ ಟ್ರೈನ್ ಬಂತು. ಬಂದ ತಕ್ಷಣ ಒಳಗಡೆ ಫುಲ್ ರಶ್ ಇತ್ತು. ಅಲ್ಲಿಂದ ಸೀದಾ ತುಮಕೂರಿಗೆ ಬಂದು ಊಟ ಗೀಟ ಮಾಡ್ಕೊಂಡು ಸೀದಾ ಮಲ್ಕೊಂಡ್ಬಿಟ್ಟೆ.